ಕೆಮಿಕಲ್ ಮಾಫಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಅಲ್ಲಿ ಕೇವಲ 50 ರೂಪಾಯಿಗೆ ಪೆಟ್ರೋಲ್ ಮಾರಾಟವಾಗುತ್ತೆ. ಎಂಜಿನ್ ಆಯಿಲ್ ಬೆಲೆ ಕೇವಲ 70 ರೂಪಾಯಿ. ಅದು ಅಸಲಿ ಪ್ರಾಡಕ್ಟ ಅನ್ನೋದನ್ನ ಅರಿಯದ ಅಮಾಯಕ ಜನರು ವಾಹನಗಳ ಜೊತೆಗೆ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಿದ್ದಾರೆ. ಸುವರ್ಣ ನ್ಯೂಸ್ ನಡೆಸಿದ ರಹಸ್ಯ ಕಾರ್ಯಾಚರಣೆಯಲ್ಲಿ ಈ ದಂಧೆ ಬಹಿರಂಗಗೊಂಡಿದೆ. 1 ಲೀಟರ್ ಪೆಟ್ರೋಲ್ ಬೆಲೆ 58 ರೂಪಾಯಿ, 1 ಲೀಟರ್ ಆಯಿಲ್ 20 ರೂಪಾಯಿ. ಅರೆರೆ, ರೇಟ್ ಇಳಿದೋಯ್ತಾ ಅಂತ ಖುಷಿ ಆಗಬೇಡಿ. ರೇಟ್ ಇಳಿದೂ ಇಲ್ಲ, ಇಳಿಯೋದು ಇಲ್ಲ. ಆದರೆ ಕಳ್ಳ ಕದೀಮರು ಇರೋದ್ಯಾಕೆ ಹೇಳಿ? ಅವರು ನಿರಾತಂಕವಾಗಿ ದಂಧೆ ನಡೆಸ್ತಾನೆ ಇರ್ತಾರೆ. ಅವರು ನಡೆಸೋ ಕೆಮಿಕಲ್ ಆಯಿಲ್ ದಂಧೆಯನ್ನು ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯ ಮೂಲಕ ಬಹಿರಂಗಪಡಿಸ್ತಾ ಇದೆ. ಪೆಟ್ರೋಲ್ ಹಾಗೂ ಆಯಿಲ್ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾನೆ ಇದೆ. ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಜನಸಾಮಾನ್ಯರಿಗೆ ಅನಿವಾರ್ಯ. ದುಡ್ಡು ಎಷ್ಟೇ ಜಾಸ್ತಿ ಆದರೂ ವಾಹನಗಳಿಲ್ಲದೆ ಬದುಕೇ ಇಲ್ಲ ಅನ್ನುವಂತಾಗಿದೆ ಜನರ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಟ್ರಾಫಿಕ್ ಇದಕ್ಕೊಂದು ಸಣ್ಣ ಉದಾಹರಣೆ ಅಷ್ಟೇ. ಇಂಥ ಬೆಂಗಳೂರಿಗೆ ಆಯಿಲ್ ಮಾಫಿಯಾ ಹೊಸತೇನಲ್ಲ. ಈ ಹಿಂದೆ ಭೂಗತ ಜಗತ್ತು ಸ್ಟ್ರಾಂಗ್ ಆಗಿದ್ದ ದಿನಗಳಲ್ಲಿ ಆಯಿಲ್ ಮಾಫಿಯಾ ಹೇಗಿತ್ತು ಅನ್ನೋದು ಹಳೆಯ ಜನರಿಗೆ ಚೆನ್ನಾಗಿ ಗೊತ್ತು. ಆದರೆ ಆ ಮಾಫಿಯಾ ಈಗಲೂ ತಣ್ಣಗಾಗಿಲ್ಲ, ಸಣ್ಣ ಮಟ್ಟದಲ್ಲಿ ನಡೀತಾನೇ ಇದೆ. ಬೆಂಗಳೂರು ಗ್ರಾಮಾಂತರದ ನೆಲಮಂಗಲದಲ್ಲಿ ಬಿಳಿ ಸೀಮೆ ಎಣ್ಣೆ, ಟರ್ಪಂಟೈನ್, ಟಿನ್ನರ್ ಹಾಗೂ ಕೆಮಿಕಲ್ಗಳನ್ನು ಮಿಶ್ರಣ ಮಾಡಿ ತಯಾರಿಸಿರುವ ಅಗ್ಗದ ಪೆಟ್ರೋಲ್ ಮತ್ತು ಆಯಿಲ್ಗಳನ್ನು ಹಾಡಹಗಲೇ ಮಾರಾಟ ಮಾಡ್ತಾ ಇದ್ದಾರೆ. ಪಟ್ಟಣದ ಮಧ್ಯೆ ಇರುವ ಈ ಅಂಗಡಿಗಳಿಗೆ ಒಂದೇ ಒಂದು ಬೆಂಕಿಯ ಕಿಡಿ ಬಿದ್ದರೆ ಸಾಕು, ಊರಿಗೆ ಊರೇ ಹೊತ್ತಿ ಉರಿಯುತ್ತೆ. ಇಂಥದ್ದೊಂದು ಸ್ಪಷ್ಟ ಮಾಹಿತಿ ಸಿಕ್ಕಾಗ ಸುಮ್ಮನಿರೋದಾದರೂ ಹೇಗೆ ಹೇಳಿ? ಅದಕ್ಕಾಗೇ ನಮ್ಮ ಟೀಮ್ ಈ ಆಯಿಲ್ ಮಾಫಿಯಾ ಬೆನ್ನು ಬಿತ್ತು. ನೆಲಮಂಗಲದಲ್ಲಿ ಒಂದಾನೊಂದು ಕಾಲದಲ್ಲಿ ಮಚ್ಚು ಲಾಂಗುಗಳ ಸದ್ದು ಜೋರಾಗಿ ಕೇಳಿ ಬರ್ತಿದೆ. ಗಲ್ಲಿ ಗಲ್ಲಿಯಲ್ಲೂ ನೆತ್ತರು ಹರಿತಾ ಇತ್ತು. ಅಲ್ಲಿನ ಮೈನಸ್ ಪಾಯಿಂಟ್ ಬೇರಾರೂ ಅಲ್ಲ, ಅಲ್ಲಿನ ಪೊಲೀಸರೇ ಅನ್ನೋದು ಜನರ ಮಾತು. ಅಂಥ ನೆಲಮಂಗಲದಲ್ಲೇ ಈ ಆಯಿಲ್ ಮಾಫಿಯಾ ತಲೆ ಎತ್ತಿ ನಿಂತಿದೆ. ಇದರ ಹಿಂದೆ ದೊಡ್ಡ ದೊಡ್ಡ ತಲೆಗಳಿವೆ ಅನ್ನೋದು ಗೊತ್ತಿದ್ರೂ ನಮ್ಮ ಟೀಮ್ ದೊಡ್ಡ ಸಾಹಸಕ್ಕೆ ಕೈ ಹಾಕೇ ಬಿಡ್ತು. ನಾವು ಮೊದಲು ಟಾರ್ಗೆಟ್ ಮಾಡಿದ್ದು ದಿನೇಶ ಎಂಬಾತನಿಗೆ ಸೇರಿದ್ದ ವೆಂಕಟೇಶ್ವರ ಏಜೆನ್ಸಿಯನ್ನ. ನೆಲಮಂಗಲದ ಜಯನಗರ ಏರಿಯಾದಲ್ಲಿರುವ ಈ ಏಜೆನ್ಸಿಯಲ್ಲಿ ಹಾಡ ಹಗಲೇ ಓಪನ್ ಮಾರ್ಕೆಟ್ನಲ್ಲಿ ಕೆಮಿಕಲ್ ಪೆಟ್ರೋಲ್ ಮತ್ತು ಆಯಿಲ್ ಮಾರಾಟ ನಡೀತಾ ಇರುತ್ತೆ. ವಿಪರ್ಯಾಸ ಅಂದರೆ ಈ ವೆಂಕಟೇಶ್ವರ ಏಜೆನ್ಸಿ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಿಂದ ಕೇವಲ 200 ಮೀಟರ್ ದೂರದಲ್ಲಿದೆ. ಅಂಗಡಿಗೆ ಎಂಟ್ರಿ ಕೊಟ್ಟ ನಮ್ಮ ಟೀಮ್ ಅಲ್ಲಿ ಕ್ಯಾಶ್ ಟೇಬಲ್ನಲ್ಲಿ ಕೂತಿದ್ದ ವ್ಯಕ್ತಿಯನ್ನ ಮಾತಿಗಳಿತು. ನಾವು ಕೂಡ ಆಯಿಲ್ ಬಿಸ್ನೆಸ್ ಮಾಡಬೇಕು ಅನ್ನುತ್ತಿದ್ದಂತೆ ಆತ ತರಕಾರಿ ರೇಟು ಹೇಳೋ ಥರ ಎಲ್ಲ ಡೀಟೇಲ್ಸ್ ನೀಡೋದಕ್ಕೆ ಶುರು ಮಾಡ್ದ. ನಮಗೆ ಹೋಲ್ಸೇಲ್ ಬೇಕಿತ್ತು, ಅಂದರೆ ಯಾವ ಕ್ವಾಲಿಟಿಯಲ್ಲಿದೆ ಹಂಗೆ ಅಂತ ಬೇಕು. ನಮಗೆ 3 ದಿನಕ್ಕೆ ಒಂದ್ಸಲ ಬೇಕು. 3 ದಿವಸಕ್ಕೆ ಒಂದು 100 ಲೀಟ್ರು, 200 ಲೀಟ್ರು, 500 ಲೀಟ್ರು. ನಾವು ನಮ್ಮ ಗೊರಗುಂಟೆಪಾಳ್ಯ. ಅದೇ ಆದರೆ ನಮಗೆ ಸ್ವಲ್ಪ ಕಡಿಮೆ ಹಾಕ್ಕೊಡ್ಬೇಕು. ನಾನು
ಅಂದರೆ ಇದು ಅಂದರೆ ಇದು ವೆಹಿಕಲ್ಲು ಅಂದರೆ ಇಂಜಿನ್ಗೆ ಯೂಸ್ ಮಾಡ್ಬೋದಲ್ಲ. ಇದು ರೆಡ್ ಆಯಿಲ್ ಅಂದರೆ ಗಲ್ಫ್ ಆಯಿಲ್ ಟೈಪ್ ಇದು. ಗಲ್ಫ್ ಆಯಿಲ್ ಫುಲ್ ರೆಡ್ ಬರುತ್ತೆ ಆ ಟೈಪಲ್ಲಿ ಇದು. ನಮ್ಮದು ಗೊರಗುಂಟೆಪಾಳ್ಯ, ನಮ್ಮದು ಮೂಲ ರಾಜಾಜಿನಗರ. ನಾವು ಸ್ವಲ್ಪ ಬಿಸ್ನೆಸ್ ಮಾಡೋಣ ಅಂತ, ಹೇಗೆ ಏನೋ ಅರ್ಥ ಅಂತಲ್ಲ ಸ್ವಲ್ಪ. ನೀವಿನ್ನು ಆಮೇಲೆ ಬನ್ನಿ ನಮ್ಮ ಯಜಮಾನ್ರ ಹತ್ರ. ನಮ್ಮದು ಹೋಲ್ಸೇಲ್ ರೇಟು 80 ರೂಪಾಯಿ ಮಾರ್ತಾ ಇದ್ದೀವಿ. ಹಾಂ, ಬಟ್ ಎಷ್ಟು ಆಯಿಲ್ ಇದೆ, ಯಾವ್ಯಾವ ಟೈಪಲ್ಲಿ ಕ್ವಾಲಿಟಿ? ಅದೇ 20, 40, 90 ಒಂದು 20ರಿಂದನಾ? 20, 40, 80. ಇವರು ಮಾರಾಟ ಮಾಡ್ತಾ ಇರೋ ಇಂಜಿನ್ ಆಯಿಲ್ನ ಆರಂಭಿಕ ಬೆಲೆ 20 ರೂಪಾಯಿ. 80 ರೂಪಾಯಿಗೆ ಕ್ವಾಲಿಟಿ ಆಯಿಲ್ ಸಿಗುತ್ತಂತೆ. ಇನ್ನೂ ಸ್ವಲ್ಪ ಕಡಿಮೆಗೆ ಬೇಕಂದ್ರೆ ಅಂಗಡಿ ಯಜಮಾನ ಬರಬೇಕು ಅಂದಿದ್ದ. ಆಗಲೇ ನಮಗೆ ಇದು ಪಕ್ಕಾ ಕೆಮಿಕಲ್ ಆಯಿಲ್ ಅನ್ನೋದು ಖಾತ್ರಿಯಾಗಿತ್ತು. ಈ ಆಯಿಲ್ ಮತ್ತು ಪೆಟ್ರೋಲ್ ಬಗ್ಗೆ ಮತ್ತಷ್ಟು ಮಾಹಿತಿ ಕೆದಕತೊಡಗಿದಾಗ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬಂದಿತ್ತು. ಕೆಮಿಕಲ್ ಮಿಶ್ರಿತ ಪೆಟ್ರೋಲ್ನಲ್ಲೂ ಕ್ವಾಲಿಟಿ ಇರುತ್ತಾ? ಅಂಗಡಿ ಒಳಗೆ ಕುಂತಿದ್ದ ಅನಾಮಿಕ ಬಾಯ್ಬಿಟ್ಟ ಭಯಾನಕ ಸತ್ಯವಾದರೂ ಏನು ಅನ್ನುವುದನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.